ಫ್ರೆಂಡ್ಸ್, ಈಗ ಒಂದು ಪ್ರೋಟೀನ್ ಶೇಕ್ ಹೆಂಗೆ ಮಾಡೋದಂತ ಹೇಳ್ತೀನಿ. ಮೊನ್ನೆ ನಿಮಗೆ ಪುಟಾಣಿ, ಖಜೂರ, ನೆನೆಸಿದ ಬಾದಾಮಿಯಿಂದ ನಿಮಗೆ ತೋರಿಸಿದೆ ಪ್ರೋಟೀನ್ ಶೇಕ್. ಈಗ ಇನ್ನೊಂದು ಹೀಗೆ ಬೇರೆ ಬೇರೆ ರೀತಿಯಾದ ನೀವು ಪ್ರೋಟೀನ್ ಶೇಕ್ ಮಾಡ್ಕೊಂಡು ಕುಡಿಬೋದು. ಈಗ ಇದಕ್ಕೆ ಬೇಕಾದ ಸಾಮಗ್ರಿಗಳಂದ್ರೆ ಇಲ್ಲಿ ಓಟ್ಸ್ ತೊಗೊಂಡೀನಿ, ಒಂದು ಬಟ್ಲು ಬಾಳೆಹಣ್ಣು ತೊಗೊಂಡೀನಿ, ಖಜೂರು ತೊಗೊಂಡೀನಿ, ಮತ್ತು ಕಲ್ಲಂಗಡಿ ಬೀಜ, ಪಿಸ್ತಾ, ಒಮೆಗಾ 3 ಅಂತರ ಅಗಸಿ, ಬಾದಾಮಿ, ಅಂಜೂರು, ಗೋಡಂಬಿ ಇವಿಷ್ಟು ಸಾಮಗ್ರಿಯಿಂದ ನಾವು ಪ್ರೋಟೀನ್ ಶೇಕ್ ಮಾಡೋಣಂತೆ. ಈ ರೀತಿ ಬೇರೆ ಬೇರೆಯಾದ ನೀವು ಮಾಡಿಕೊಂಡು ಒಂದೇ ಮಾಡ್ಕೊಂಡು ಕುಡಿದಿತ್ತಂದ್ರೆ ಬೇಜಾರಾಗುತ್ತೆ. ಅದು ಬೇರೆ ಬೇರೆ ರೀತಿ ಮಾಡ್ಕೋಬೇಕು. ಬರೀ ಇದು ಒಂದು ಬಾಳೆಹಣ್ಣದಾಗ ನೋಡಿರಿ 110 ಕ್ಯಾಲೋರಿ ಇರ್ತೈತಿ, 0 ಗ್ರಾಮ್ ಕೊಬ್ಬು ಇರ್ತೈತಿ. ಇದೊಂದೇ ಬಾಳೆಹಣ್ಣು 1 ಗ್ರಾಮ್ ಪ್ರೋಟೀನ್ ಇರ್ತೈತಿ, 450 ಮಿಲಿಗ್ರಾಮ್ ಪೊಟ್ಯಾಷಿಯಮ್ ಈ ಬಾಳೆಹಣ್ಣದಲ್ಲಿ ಇರ್ತೈತಿ, 3 ಗ್ರಾಮ್ ಫೈಬರ್ ಇರ್ತೈತಿ, ಮತ್ತು 28 ಗ್ರಾಮ್ ಕಾರ್ಬೋಹೈಡ್ರೇಟ್ ಇರ್ತೈತಿ, 15 ಗ್ರಾಮ್ ಸಕ್ಕರೆ ಇರ್ತೈತಿ. ಇದು ಒಂದು ಬಾಳೆಹಣ್ಣಲ್ಲಿ. ಇವೆಲ್ಲ ಪ್ರೋಟೀನ್ ಯುಕ್ತವಾದ ಆಹಾರ ಐತಿ. ಸೊ ಎಲ್ಲ ಇದನ್ನು ಇರ್ತೈತಿ. ಇದು ಭಾಳ ಒಳ್ಳೆಯದು, ಆರೋಗ್ಯಕರ. ಈಗ ಇದನ್ನು ಮಾಡೋದೇನಂತಂದ್ರೆ ಇವೆಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣಂತ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣಂತ. ನೋಡಿರಿ, ಓಟ್ಸ್ ಹಾಕ್ಕೊಂಡಿನಿ, ಮತ್ತು ಇದೆಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡಿದ್ದೇನೆ. ಈಗ ನೋಡಿರಿ, ಖಜೂರ ಹಾಕ್ಕೊಂಡಿದ್ದೇನೆ, ಬಾಳೆಹಣ್ಣು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಹಾಲು ಹಾಕ್ಕೊಳ್ಬಾರ್ದು, ನೀರು ಹಾಕ್ಕೊಂಡೆ ನಾವು ಶೇಕ್ ಮಾಡ್ಕೋಬೇಕು. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ ಕ್ಲಾಸ್ ಪ್ರೋಟೀನ್ ಶೇಕ್ ರೆಡಿ ಆಗಿದೆ. ಈಗ ಇದನ್ನು ಗ್ಲಾಸಿಗೆ ಸರ್ವ್ ಮಾಡೋಣ. ವಾವ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಬೆಳಗ್ಗೆ ಒಂದು ಗ್ಲಾಸ್ ಕುಡಿದ್ರೆ ಪ್ರೋಟೀನ್ ತುಂಬ ಹೆಲ್ದಿಯಾಗಿರ್ತೇವೆ. ನೋಡಿ, ಇದಕ್ಕೆ ನೀವು ಬೇಕಂದರೆ ಜೇನುತುಪ್ಪನೂ ಸೇರಿಸ್ಕೊಂಡು ಕುಡಿಬೋದು. ಯಾಕಂದರೆ ನಾವು ಸಕ್ಕರೆ ಅದೇನೂ ಉಪಯೋಗಿಸೋಂಗಿಲ್ಲ. ಅದಕ್ಕೋಸ್ಕರ ನಿಮಗೆ ಏನಾದರೂ ಸ್ವೀಟ್ ಬೇಕನ್ನಿಸಿದ್ರೆ ಸಕ್ಕರೆ ಹಾಕ್ಕೋಬೇಡ್ರಿ, ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು. ಈಗ ಫಸ್ಟ್ ಕ್ಲಾಸ್ ಪ್ರೋಟೀನ್ ಶೇಕ್ ರೆಡಿಯಾಗಿದೆ. ಯೋಗ ಮಾಡಿ ಬಂದಿದ್ದೇನೆ, ಈಗ ಕುಡಿತೇನೆ. 7 days 7 ಡಿಫ್ರೆಂಟ್ ಆಫ್ ಶೇಕ್ ಮಾಡಿಕೊಂಡು ಕುಡಿಯೋದು. ಒಂದೇ ಥರ ಶೇಕ್ ಮಾಡಿದ್ರೆ ಬೋರ್ ಆಗುತ್ತೆ. ಅದಕ್ಕೆ ಡಿಫ್ರೆಂಟಾಗಿ ಶೇಕ್ ಮಾಡಿಕೊಂಡು ಬೆಳಗ್ಗೆ ಒಂದು ಗ್ಲಾಸ್ ಕುಡಿದ್ರೆ ವಾವ್, ಎಂಥ ಆರೋಗ್ಯಕರವಾದ ಶೇಕ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೆ ಬಾಯ್.